DSP ವೀರೇಶ್ ದೊಡ್ಡಮನಿ ಮತ್ತು ಅವರ ತಂಡದವರು ರಾಯಬಾಗ್ ಪೊಲೀಸರ ಸಹಯೋಗದೊಂದಿಗೆ ನಿಡಗುಂದಿ ಗ್ರಾಮ, ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ಒಂದು ದಾಳಿಯನ್ನು ಮಾಡಿ ಸಿಂಗಾಡಿ ಮಾಳಪ್ಪ ಹಿರೇಕೊಡಿ ತನ್ನ ತಂದೆಯ ಜಮೀನಿನಲ್ಲಿ ಬೆಳೀತಾ ಇದ್ದಕ್ಕಂಥ ಗಾಂಜಾ ವಶಪಡಿಸ್ಕೊಂಡಿದ್ದಾರೆ. ಅವರು ತಮ್ಮ ಜಮೀನಿನಲ್ಲಿ ಬೆಳೀತಾ ಕಬ್ಬಿನ ಗದ್ದೆ ನಡುವೆ ಈ ಗಾಂಜಾನ ಬೆಳೀತಾ ಇದ್ರು. ಒಟ್ಟು 440 kg ಗಾಂಜಾನ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಐ ಥಿಂಕ್ ಇದು ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಕರಣ ಆಗಿರಬಹುದು ಇಲ್ಲಿವರೆಗೂ. ಈ ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮೇಲಾಧಿಕಾರಿಗಳು ಪ್ರಶಂಸೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ಗಾಂಜಾ ಎಲ್ಲೆಲ್ಲಿ ಹೋಗ್ತಾ ಇತ್ತು ಮತ್ತು ಇವರು ಮುಂಚೆ ಯಾರ್ಯಾರಿಗೆ ಮಾರ್ತಾ ಇದ್ರು ಅನ್ನುವಂಥ ದೆಸೆಯಲ್ಲಿ ತನಿಖೆಯನ್ನು ನಮ್ಮ ಅಥಣಿ DSP ಅವರು ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡಾಗ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಈಗಾಗಲೇ ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಸಿಂಗಾಡಿ ಹಿರೇಕೊಡಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನಮ್ಮ ತನಿಖೆ ನಡೀತಾ ಇದೆ. ಮುಖ್ಯ ಆರೋಪಿ ಒಬ್ಬನೇ. ಈಗ ಮುಂದೆ ನಮ್ಮ ತನಿಖೆಯಲ್ಲಿ ಏನು ಕಂಡು ಬರುತ್ತೋ ಅವ್ರನ್ನೂ ಕೂಡ ನಮ್ಮ ತನಿಖೆಯಲ್ಲಿ ಅಳವಡಿಸ್ಕೊಳ್ತೀವಿ. ಮೌಲ್ಯ ಸುಮಾರು ಈಗ ಮಾರ್ಕೆಟ್ ವ್ಯಾಲ್ಯೂ ಸುಮಾರು 20 ರಿಂದ 22 ಲಕ್ಷ ಆಗ್ಬೋದು. ವ್ಯಕ್ತಿ ಮೇಲೆ ಮುಂಚೆ ಯಾವುದೂ ಕೂಡ ಪ್ರಕರಣಗಳು ದಾಖಲಾಗಿರೋದಿಲ್ಲ. ಎಷ್ಟು ಎಕರೆ ಇದೆಪ್ಪ? 1 ಎಕರೆ. ಅದೇ ನಾವಿನ್ನೂ ತನಿಖೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಕಾರ ಇವನು ಮುಂಚೆ ಕೂಡ ಮಾಡಿರೋ ಸಾಧ್ಯತೆ ಇದೆ. ಸದ್ಯಕ್ಕೆ ಆರೋಪಿ ಒಪ್ಕೋತಾ ಇಲ್ಲ, ಬಟ್ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸರ ಇದನ್ನ ನಾವು ಬಿಟ್ಕೊಡೋದಿಲ್ಲ.